ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ನಾವು ಹೇಳೋದಕ್ಕಿಂತ ಜಾಗ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಹೆಂಗಿದೆ ಅಂತ. ಲ್ಯಾಂಡ್ ಅಂತೂ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ತೋಟಗಳು ಮಾಡಿದ್ದಾರೆ. ಇವರು ತೋಟ ಮಾಡಿರೋದ್ರಲ್ಲ ಇಲ್ಲಿ ಕುಂಟೆಗೆ 2 ಲಕ್ಷ ಅಂತ ಹೇಳ್ತಾರೆ. ಅಂದರೆ ಟೋಟಲ್ ನಿಮಗೆ 80 ಲಕ್ಷ ಬೀಳ್ತವೆ. ಇವ್ರು ಬಂದು 60 ಲಕ್ಷ ಹೇಳ್ತಿದ್ದಾರೆ. ಅಂದರೆ ಕುಂಟೆಗೆ 1.5 ಲಕ್ಷ ಅಂತ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಇವರು ಏನೇ ಹೇಳ್ಕೊಳ್ಳಿ, ನಾವು ನೇರ ಮಾತಾಡೋಣ. ಏನು ಕಡಿಮೆ ಆಗುತ್ತೆ ನೋಡ್ಬೋದು. ಜಾಗ ಮಾತ್ರ ನಿಮಗೆ ನೋಡಿ ಎಷ್ಟು ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಒಂದು 8 ತೆಂಗಿನ ಮರಗಳಿದ್ದಾವೆ. ನಾನು ಹೇಳಿದಲ್ಲ, ಅಕ್ಕಪಕ್ಕದಲ್ಲಂತೂ ಒಳ್ಳೆ ತೋಟ ಸಖತ್ತಾಗಿ ಮಾಡಿದ್ದಾರೆ. ತೋಟ ನೋಡಲಿಕ್ಕೆ 2 ಕಣ್ಣು ಸರಲ್ಲ, ಅಷ್ಟು ಚೆನ್ನಾಗಿದೆ. ಈ ಜಾಗನೂ ಅಷ್ಟೇ ಸೂಪರಾಗಿದೆ. ಇದು ಫೆನ್ಸಿಂಗ್ ಎಲ್ಲ ಆಗಿದೆ ಸ್ನೇಹಿತರೆ. ನಮಗೇನಪ್ಪ ಅಂತಂದರೆ ನಮ್ಮ ಈ ಜಾಗದಲ್ಲಿ ನಮಗೆ ಇರುವಂಥ ವರ್ಕ್ ಇಷ್ಟೇ. ನಾವು ನಮ್ಮ ಆಸೆಯಂತೆ ಒಳ್ಳೆ ಗಿಡಗಳನ್ನ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡು ಒಂದು ಬೋರ್ ಕಟ್ಕೊಂಡು ಆರಾಮ ನಾವಿಲ್ಲಿ ವಾಸ ಮಾಡ್ಕೊಂಡಿರ್ಬೋದು ಸ್ನೇಹಿತರೆ. ನಿಮಗೆ ಇದು NH ಇಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಕಿಲೋಮೀಟ್ರು ಮೆಟ್ಲಿಂಗ್ ರೋಡ್ ಆಗುತ್ತೆ ಸ್ನೇಹಿತರೆ. ಪಕ್ಕದಲ್ಲಿ ತೋಟ ಮಾಡಿರೋ ಸ್ನೇಹಿತರೆ ಇವರು, ಸರಿನಾ? ಇನ್ನು ನಮಗೆ ಜಾಗ ನಿಮಗಿದು ಬೆಂಗಳೂರಿಗೆ ಬಂದರೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 50ರಿಂದ 55 ಕಿಲೋಮೀಟ್ರ್ ಆಗುತ್ತೆ. ಇದ್ರ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇವರೊಬ್ಬರೇ ಮಾರೋ ಸಲುವಾಗಿ ಇವರು ಏನು ಕೂಡ ಮಾಡಿಲ್ಲ ಸ್ನೇಹಿತರೆ. ಜಾಗ ನೋಡ್ತಾಯಿದ್ರೆ ನಿಜವೂ ಹಂಗೆ ಇದ್ದಂಗಿದೆ. ಇದು ನಮಗೆ ರೋಡಿಂದ 2ನೇ ಜಮೀನೇ. ಅದು ರೋಡು ತಗೊಂಡಿದ್ದಾರೆ, ಪೇಪರ್ಲು ಕೂಡ ಎಂಟ್ರಿ ಆಗಿದೆ ಸ್ನೇಹಿತರೆ. ನೋಡಿ, ಲ್ಯಾಂಡ್ ಬಗ್ಗೆ ಹೇಳಿದ್ನಲ್ಲ, ಚಿನ್ನ ಇದ್ದಂಗಿದೆ ಲ್ಯಾಂಡ್ ಮಾತ್ರ. ನಾವು ಇಲ್ಲಿ ಕುರಿ ಸಾಗಾಣಿಕೆ, ಹಸು, ಜೇನು, ಈ ಥರ ಹಲವು ಬಗೆಯ ವರ್ಕ್ಗಳನ್ನ ನಾವು ಇಲ್ಲಿ ಮಾಡ್ಬೋದು ಸ್ನೇಹಿತರೆ. ಪ್ರತಿಯೊಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ನಾವೀಗ ಸಾವಯವ ಕೃಷಿ ಕೂಡ ಮಾಡ್ಬೋದು. ಸಾವಯವ ಕೃಷಿ ಮಾಡೋದ್ರಿಂದ ಒಂದು ಅಷ್ಟು ಜನಕ್ಕೆ ನಮಗೆ ನೆರವಾಗುತ್ತೆ. ನಾವು ಗೊಬ್ಬರ ಹೊರಗಡೆ ತಂದಾಕ್ಸೋದಕ್ಕಿಂತ ಹಸು, ಕುರಿ, ಕೋಳಿ ಇವುಗಳ ಗೊಬ್ಬರ ನಾವು ಇದಕ್ಕೆ ಬಂಡವಾಳವಾಗಿ ಇಟ್ಕೋಬೋದು. ನಾವು ರಾಸಾಯನಿಕ ಗೊಬ್ಬರಕ್ಕಿಂತ ಸಾವಯವ ಕೃಷಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇವತ್ತು ನಾವು ಜಮೀನು ಈ ರೇಟ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮುಂದಕ್ಕೆ ಏನು ರೇಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡಬೇಕು ಸ್ನೇಹಿತರೆ. ಪ್ರೆಸೆಂಟ್ ಇದು ಮಾಡಿದ್ರೆ ಆಗೋಲ್ಲ. ಮುಂದಿನ ಫ್ಯೂಚರ್, ನಮ್ಮ ಭವಿಷ್ಯನ ಹೆಂಗೆ ನಾವು ರೂಪಿಸ್ಕೋತೀವೋ ಹಾಗೆ ಜಮೀನ್ಲು ಕೂಡ ಅಷ್ಟೇ. ಇವತ್ತು ನಾವು ಏನು ಪರ್ಚೇಸ್ ಮಾಡ್ತೀವೋ ಅದೇ ನಮ್ಗೆ ಉಳ್ಕೊಳ್ಳೋದು. ಮುಂದಕ್ಕೆ ನಮಗೆ ತುಂಬ ಬೆಲೆಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಮಣ್ಣು ನೋಡಿ ಒಳ್ಳೆ ಚಿನ್ನ ಇದ್ದಂಗಿದೆ. ಪ್ರತಿಯೊಂದು ಸಾಲಿಡಾಗಿದೆ ಸ್ನೇಹಿತರೆ. ಫೆನ್ಸಿಂಗ್ ಎಲ್ಲ ಮಾಡಿ, ಗೇಟೆಲ್ಲ ಮಾಡಿ ಸಂಪೂರ್ಣವಾಗಿ ಇಟ್ಕೊಂಡಿದ್ದಾರೆ. ನಾವೇನಂತಾರೆ, ನಾವು ಯಾವತ್ತೂ ಅಷ್ಟೇ ಒಂದು ಮುಂದಿನ ಫ್ಯೂಚರ್ ಇಟ್ಕೊಂಡು ನಾವು ವ್ಯವಹಾರ ಮಾಡಿದಾಗ ಭೂಮಿ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಅಡಿಕೆ, ಬಾಳೆ, ತೆಂಗು, ದಾಳಿಂಬೆ, ನೇರಳೆ, ಸಪೋಟ ನೋಡಿ ಅನೇಕ ರೀತಿಯ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಯಾವತ್ತು ಅಷ್ಟು ನಾವು ಜಮೀನುಗಳು ಮಾಡಿದ್ರೆ, ತೋಟ ಅಂತ ಮಾಡಿದ್ರೆ, ಮಿಶ್ರ ಬೆಳೆಗಳನ್ನ ಬೆಳೆದಾಗ ನಿಜವಲ್ಲೂ ಸ್ನೇಹಿತರೆ ಅದರ ಆನಂದನೇ ಬೇರೆ. ನಾವು ದುಡ್ಡು ಕೊಟ್ಟು ಪಾಯ್ಸನ್ ತಗೊಳ್ಳೋ ಬದಲು
ನಾವು ಆರಾಮಾಗಿ ಒಳ್ಳೆ ಬೆಳೆಗಳನ್ನ ನಮ್ಮ ತೋಟದಲ್ಲಿ ಬೆಳೆದಿರೋದನ್ನ ನಾವು ಸಂತೋಷದಿಂದ ಸೇವನೆ ಮಾಡ್ಬೋದು. ಯಾವುದೇ ರೋಗ ರುಜಿನ ಇಲ್ಲದೆ ನಾವು ಎಲ್ಲರೂ ಆರೋಗ್ಯವಾಗಿರ್ಬೋದು. ನಾವು ಕೂಡ ಮುಂದಕ್ಕೆ ಗಟ್ಟಿಮುಟ್ಟಿಯಾಗಿ ಇರ್ಬೋದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ನನಗೆ ಒಳ್ಳೆ ಲ್ಯಾಂಡ್ ಬೇಕು ಅಂತಾರೆ, ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.